ನಟ ಎಂಎಸ್ ಉಮೇಶ್ ಅವರು ವಿಧಿವಶರಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ಉಮೇಶ್ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ವಿಲ್ಸನ್ ಗಾರ್ಡನ್ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಬ್ರಾಹ್ಮಣ ಸಮುದಾಯದಂತೆ ಅವರ ಸಂಪ್ರದಾಯದಂತೆ ನಡೆಯುವಂತ ಅಂತ್ಯಕ್ರಿಯೆ ಸಂಜೆ 5:30 ವೇಳೆಗೆ ನಡೆಯುವಂತ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ ಕುಟುಂಬಸ್ಥರು. ಅಶೋಕ ಕ್ಯಾಮ್ರಾ ಬರ್ತಾ ಇದೆ. ಕ್ಯಾಮ್ರಾ ಬರ್ತಿದೆ ಅಶೋಕ ಕೂತ್ಕೊಬಿಡು. ಕರೆಕ್ಟ್ ಹೆಂಗೆ ಕೊಡ್ತಾ ಇದೆ ಈಗ? ಹಾಂ ಓಕೆ ಪ್ರಶಾಂತ ವೈಡ್ಲು ವೈಡಲ್ಲಿರೋ ಪ್ರಶಾಂತ ನೀ ವೈಡ್ಡು ಹಾಗೆ ಈಗ ಸಿಗ್ತಿದೆ ಹಿರಿಯ ಹಾಸ್ಯ ನಟರಾಗಿದ್ದಂಥ ಎಂಎಸ್ ಉಮೇಶ್ ಅವರು ಇನ್ನಿಲ್ಲ. ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅವರೇನಿದ್ದಾರೆ, ಹಾಸ್ಯದ ಹೊನಲಿನ ಮೂಲಕನೇ ಜನರನ್ನ ಮನರಂಜಿಸ್ತಾ ಇದ್ರು. ಎಷ್ಟೇ ಕಷ್ಟಗಳು ಬಂದರೂ ಕೂಡ ಯಾವಾಗಲೂ ನಗ್ನಗ್ತಾ ಇದ್ದಂಥ ಹಿರಿಯ ಹಾಸ್ಯ ನಟ ಏನಿದ್ದಾರೆ ವಿಧಿವಶರಾಗಿದ್ದಾರೆ. ಲಿವರ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿರೋದು. ಅವರ ಮಗ ಈ ಹಿಂದೆನೇ ತೀರ್ಕೊಂಡಿದ್ರು. ಈಗ ಮಗಳು ಮತ್ತು ಪತ್ನಿಯನ್ನು ಅಗಲಿದ್ದಾರೆ ಹಿರಿಯ ಹಾಸ್ಯ ನಟ ಆಗಿರುವಂಥ ಮೈಸೂರು ಶ್ರೀಕಂಠಯ್ಯ ಉಮೇಶ್ ಅವರು. ಈಗಾಗಲೇ ಇಡೀ ಚಿತ್ರರಂಗವೇ ಕಂಬನಿ ಮಿಡ್ತಿದೆ. CM ಸಿದ್ದರಾಮಯ್ಯನವರು ಕೂಡ ಬೆಳಗ್ಗೆ ಅಂತಿಮ ದರ್ಶನವನ್ನು ಪಡ್ಕೊಂಡು ನಮನವನ್ನು ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯನ್ನು ಬ್ರಾಹ್ಮಣ ಸಂಪ್ರದಾಯದಂತೆಯೇ ನೆರವೇರಿಸಲಾಗುತ್ತೆ. JP ನಗರದ ಅವರ ನಿವಾಸದಲ್ಲಿ ಬೆಳಗ್ಗೆ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿತ್ತು. ತದನಂತರದಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಸಂಸ ಬಯಲು ರಂಗಮಂದಿರದಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಿದರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ನೋಡಿ, ಬ್ರಾಹ್ಮಣ ಸಂಪ್ರದಾಯದಂತೆಯೇ ಅವರ ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. ನಿಜಕ್ಕೂ ಕೂಡ ಇಂಥ ಲೆಜೆಂಡ್ಗಳು ಅಂತ ಏನು ಕರೀತಾರೆ, ಅವರು ಸಾವನ್ನಪ್ಪಿದ್ರೂ ಕೂಡ ಜನರ ಮನಸ್ಸಲ್ಲಿ ಅವರ ಮಾಡಿದಂಥ ಅಭಿನಯದ ಚಿತ್ರಗಳಲ್ಲಿ ಯಾವತ್ತೂ ಕೂಡ ಜೀವಂತವಾಗಿರ್ತಾರೆ. ಅವರು ಆಸ್ಪತ್ರೆಯಲ್ಲಿದ್ದರೂ ಕೂಡ, ಹಾಸ್ಪಿಟಲೈಸ್ ಆಗಿದ್ದರೂ ಕೂಡ ಆ ಸಂದರ್ಭದಲ್ಲಿ ಯಾರ್ಯಾರು ಅವ್ರನ್ನ ಮಾತನಾಡ್ಸೋದಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲೂ ಕೂಡ ಮುಗುಳು ನಗ್ತಾನೆ ಮಾತನಾಡ್ತಾ ಇದ್ರು. ಹೇಗೆ ಜಾರು ಬಿದ್ರಿ ಅಂತ ಅಂದರೆ ಅದನ್ನೂ ಕೂಡ ಅವರು ವಿವರಿಸ್ತಾ ಇದ್ರು, ಹಿಂಗಾಯಿತು ಹಂಗಾಯಿತು ಅಂತ. ಅಷ್ಟು ಲವಲವಿಕೆಯಿಂದ ಇದ್ದಂಥ ಹಿರಿಯ ಹಾಸ್ಯ ನಟ ಇವರು. 60 ವರ್ಷಗಳ ಕಾಲದ ಜರ್ನಿ ಏನಿದೆ, ಸಿನಿ ಜರ್ನಿ, ಅಷ್ಟು ಸುಲಭದ ಮಾತಲ್ಲ. ಅದು ಮನೆಯಲ್ಲಿ ಕಷ್ಟ ಇರಲಿ, ಅನಾರೋಗ್ಯ ಇರಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ಒಪ್ಕೊಂಡಂಥ ಚಿತ್ರಗಳನ್ನು ಮಾಡಿ ಮುಗಿಸೋದಿರಲಿ, ಅವರ ನಟನೆ ಇರಲಿ, ಬಹಳ ಮೃದು ಸ್ವಭಾವದವರು. ಅದರಲ್ಲೂ ಕೂಡ ಅಪಾರ್ಥ ಮಾಡ್ಕೊಳ್ಬೇಡಿ ಅನ್ನುವಂಥ ಈ ಒಂದು ಡೈಲಾಗ್ ಸಂಭಾಷಣೆ ಏನಿದೆ ಅದ್ರ ಮೂಲಕನೇ ಫೇಮಸ್ ಆದಂಥವ್ರು. ಯಾವುದೇ ಪಾತ್ರವನ್ನು ಕೊಟ್ಟರೂ ಕೂಡ ಅದಕ್ಕೆ ಜೀವ ತುಂಬ್ತಾ ಇದ್ದಂಥ ನಟ ಇವರು. ಅಷ್ಟೇ ಅಲ್ಲ, ರಮೇಶ್ ಅರವಿಂದ್ ಅವರೇನಿದ್ದಾರೆ ಅವರಿಗೆ ಅಜ್ಜಿಯಾಗಿ ಕೂಡ ಒಂದು ಸಿನಿಮಾದಲ್ಲಿ ನಟಿಸಿದರು. ಅದಂತೂ ಬಹಳ
ಖ್ಯಾತಿಯನ್ನು ಪಡ್ಕೊಂಡಂಥ ಒಂದು ಪಾತ್ರವಾಗಿತ್ತು. ಹಾಗಾಗಿನೇ ಹೇಳೋದು, ಅದು ರಾಜ್ಕುಮಾರ್ ಅವರಾಗಲಿ ಅಥವಾ ಅಂಬರೀಷ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಅದು ಯಾವುದೇ ಲೆಜೆಂಡ್ ನಾಯಕರಾಗಲಿ ಅವ್ರ ಜೊತೆಗೆ ಇವರು ಹಾಸ್ಯ ಕಲಾವಿದರು ಇದ್ದೇ ಇರ್ತಾಯಿದ್ರು. ಅದು ಎಂಥದ್ದೇ ಪಾತ್ರ ಆದರೂ ಕೂಡ ಅದಕ್ಕೆ ಜೀವ ತುಂಬ್ತಾಯಿದ್ರು. ಅಂತಹ ಪ್ರಮುಖ ಹಿರಿಯ ಹಾಸ್ಯ ನಟ, ಹಿರಿಯ ಒಂದು ಕೊಂಡಿ ಇವತ್ತು ಕಳಚಿದೆ. ಇಡೀ ಚಿತ್ರರಂಗವೇ ಕಂಬನಿ ಮಿಡ್ದಿದೆ. ಅವರು ಆಸ್ಪತ್ರೆಯಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಅನೇಕರು ಹೋಗಿ ಅವರನ್ನು ಭೇಟಿ ಮಾಡಿ ಮಾತನಾಡಿಸ್ಕೊಂಡು ಬರ್ತಾಯಿದ್ರು. ಆದರೆ ಕೊನೆಗೂ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಅವರು ಕೊನೆಯುಸಿರೆಳೆದಿದ್ದಾರೆ. ಅವರ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆಯೇ ನೆರವೇರಿದೆ. ನೋಡಿ, ಬ್ರಾಹ್ಮಣ ಸಂಪ್ರದಾಯದಂತೆಯೇ ನೆರವೇರಿರುವಂಥ ಅಂತ್ಯಕ್ರಿಯೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇವರು ಅನೇಕ ದೊಡ್ಡ ದೊಡ್ಡ ನಟರೊಂದಿಗೆ ಸಿನಿಮಾಗಳನ್ನು ಮಾಡಿದರು. ಆದರೆ ಯಾವತ್ತೂ ಕೂಡ ಅವರಿಗೆ ಹಮ್ಮು ಬಿಮ್ಮು ಇರಲಿಲ್ಲ. ಯಾವಾಗಲೂ ನಗ್ನಗ್ತಾ ಇದ್ರು. ಯಾವುದೇ ಒಂದು ರಿಯಾಲಿಟಿ ಶೋಗೆ ಬಂದ್ರೂ ಕೂಡ ಬಹಳ ಸರಳವಾಗಿ ಬರ್ತಾಯಿದ್ರು. ಅವರನ್ನು ಉಮೇಶ್ ಅಣ್ಣ ಅಂತಲೇ ಎಲ್ಲರೂ ಕೂಡ ಕರೀತಾ ಇದ್ರು. ಬೆಳಗ್ಗೆ ಅನೇಕರು ಕಂಬನಿ ಮಿಡಿದಿದ್ದಾರೆ. ಅಂತಿಮ ನಮನವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅನೇಕರು ತಮ್ಮ ಜೊತೆಗೆ ಅವರಿಗಿದ್ದಂಥ ಒಡನಾಟದ ಬಗ್ಗೆನೂ ಕೂಡ ಹಂಚಿಕೊಂಡಿದ್ದಾರೆ. ಈಗಲೂ ಕೂಡ ಅನೇಕರು ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅದು ಚಿತ್ರರಂಗದ ಗಣ್ಯರಿರ್ಬೋದು, ಅವರ ಕುಟುಂಬಸ್ಥರೇ ಇರ್ಬೋದು, ಎಲ್ಲರೂ ಕೂಡ. ಬನಶಂಕರಿ ಚಿತಾಗಾರದಲ್ಲಿ ನಡೆದಿರುವಂಥ ಉಮೇಶ್ ಅವರ ಅಂತ್ಯಕ್ರಿಯೆ. ಇವರು ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಕೆಲಸ ಮಾಡಿದಂಥ ಅನುಭವ ಇವರಿಗಿತ್ತು. ಅಷ್ಟೆಲ್ಲ 60 ವರ್ಷದ ಅನುಭವವನ್ನು ಹೊತ್ತಿದ್ರೂ ಕೂಡ ಯಾವತ್ತೂ ಎಲ್ಲೂ ಯಾರ ಜೊತೆಗೂ ಅಹಂಕಾರದ ವರ್ತನೆಯನ್ನು ತೋರಿಸಿರಲಿಲ್ಲ. ಯಾವಾಗಲೂ ಮೃದು ಸ್ವಭಾವದಿಂದನೇ ಇರ್ತಾಯಿದ್ರು. ಅನಂತ್ನಾಗ್ ಅವರ ಜೊತೆಗೆ ನಟನೆ ಮಾಡಿದರು. ಅಂಬರೀಷ್ ಅವರ ಜೊತೆಗೆ ನಟಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ನಟಿಸಿದ್ರು. ಇವರು ಸಿನಿಮಾದಲ್ಲಿ ಇದ್ದಾರೆ ಅಂತ ಅಂದರೆ ಎಂಟರ್ಟೈನ್ಮೆಂಟಿಗೆ, ಆ ಕಾಮಿಡಿಗೆ ಕೊರತೆನೇ ಇರ್ತಾ ಇರಲಿಲ್ಲ. ಅಂಥ ಲೆಜೆಂಡನ್ನೇ ಕಳ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಅನಂತ್ನಾಗ್ ಅವರ ಅಭಿನಯದ ಗೋಲ್ಮಾಲ್ ರಾಧಾಕೃಷ್ಣ ಚಿತ್ರದಲ್ಲಿ ಇವರು ಪಾತ್ರದ ಹಾಸ್ಯದ ಹೊನಲನ್ನೇ ಹರಿಸಿದ್ರು. ಸೀತಾಪತಿ ಅನ್ನೋ ಪಾತ್ರದ ಮೂಲಕ ಜನರಿಗೆ ಮನರಂಜನೆ ನೀಡಿದರು. ಅಷ್ಟೇ ಅಲ್ಲ, ಅದು ಎಂಥದ್ದೇ ಪಾತ್ರ ಆದರೂ, ಎಷ್ಟೇ ಕಷ್ಟ ಆದರೂ ಕೂಡ, ಅವರು ಎಂಥದ್ದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕಮಿಟ್ಮೆಂಟ್ಗೆ ಯಾವತ್ತೂ ಕೂಡ ಬದ್ಧರಾಗಿ ಇದ್ದಂಥ ಹಾಸ್ಯ ಕಲಾವಿದ ಇವರು. ಜೊತೆಗೆ ಮಕ್ಕಳ ರಾಜ್ಯ ಅನ್ನುವಂಥ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾದಲ್ಲಿ ಇವರೇ ಹೀರೋ ಆಗಿದ್ದರು. ಮಕ್ಕಳ ಸಿನಿಮಾಗಳೇನು ಬರ್ತಾ ಇದ್ವು ಆಗ ಇವರಿಂದನೇ ಶುರುವಾದಂಥ ಸಿನಿಮಾ. ಆಗ ದೊಡ್ಡ ದೊಡ್ಡ ನಾಯಕರ ಜೊತೆಗೆ, ದೊಡ್ಡ ದೊಡ್ಡ ನಟರ ಜೊತೆಗೆ ಅವರು ಸಿನಿಮಾ ಮಾಡಿದರೂ ಕೂಡ ಯಾವತ್ತೂ ಎಲ್ಲೂ ಹೇಳ್ಕೊಳ್ಳಿಲ್ಲ. ಈಗಿನ ಕಾಲದಲ್ಲಿ ನೋಡ್ತೀರಾ ನೀವು, 1 ಸಿನಿಮಾ 2 ಸಿನಿಮಾ ಮಾಡಿದ್ರು ಅಂದರೆ ಒಂದು ರೀತಿಯಾಗಿ ಅಹಂಕಾರ ನೆತ್ತಿಗೇರಿರುತ್ತೆ. ಆದರೆ ಇಂಥ ನಟರಿದ್ದಾರಲ್ಲ, ಇವರು ನಾವೆಲ್ಲ ಚಿಕ್ಕವರಿದ್ದಾಗಿಂದ ಇವ್ರ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿರ್ತೀವಿ. ಈಗ ಇಷ್ಟು ದೊಡ್ಡವರಾದ್ರೂ ಕೂಡ ಅವ್ರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಅಂದರೆ ಹಿಂದೆ ಮುಂದೆ ನೋಡಿ ಮಾತನಾಡ್ತೀವಿ. ಕಾರಣ ಏನಾದರೂ ತಪ್ಪಾಗಿ ಮಾತನಾಡ್ಬಿಟ್ರೆ ಅಂತ. ಅಷ್ಟು ಲೆಜೆಂಡ್ಗಳು ಇವರು. ಆ ರೀತಿಯಾಗಿ ಅಹಂಕಾರ ಇಲ್ಲದೆ, ನಾನು ಅಷ್ಟು ಸಿನಿಮಾ ಮಾಡಿದ್ದೀನಿ ಅಂತೇಳಿ ಹಮ್ಮು ಬಿಮ್ಮು ಇಲ್ಲದೆ ನೋಡ್ಕೊಂಡಂಥ ಅವರ ಆ ಒಂದು ನಡತೆ ಇರ್ಬೋದು, ಗೌರವವಾಗಿ ಮಾತನಾಡೋದಿರ್ಬೋದು, ಅವ್ರ ಜೊತೆಗೆ ಯಾರೇ ಬಂದರೂ ಕೂಡ ಬಹಳ ಗೌರವಯುತವಾಗಿ ಮಾತನಾಡ್ತಾ ಇದ್ರು. ಅಂತಹ ಲೆಜೆಂಡ್ ಇನ್ನಿಲ್ಲ, ನೆನಪು ಮಾತ್ರ. ಅವರ ಅಂತ್ಯಕ್ರಿಯೆ ಬ್ರಾಹ್ಮಣ ಸಂಪ್ರದಾಯದಂತೆಯೇ ನೆರವೇರಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಿ. 350ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಅವರು ನಟಿಸಿದರು. ಅದು ಬೇರೆ ಬೇರೆ ರೋಲ್ಗಳಲ್ಲಿ. ಅವರು ಹಾಸ್ಯ ಅಂತ ಅಂದರೆ ಸಾಕು, ಪ್ರತಿಯೊಬ್ಬರು ನಗ್ತಾ ಇದ್ರು. ಅಂತಹ ನಟರು. ಅದರಲ್ಲೂ ಕೂಡ ಒಬ್ಬ ಪುರುಷನಾಗಿ ಅಜ್ಜಿಯ ಪಾತ್ರ ಮಾಡಿ ಕೂಡ ಜನರ ಮನವನ್ನು ಗೆದ್ದಿದ್ರು. ಅದು ರಮೇಶ್ ಅರವಿಂದ್ ಅವರ ಅಜ್ಜಿಯಾಗಿ. ಹೀಗೆ ಅವ್ರು ಮಾಡಿದಂಥ ಎಲ್ಲ ಪಾತ್ರಗಳು ಕೂಡ ಯಾವ ಕಾಲಕ್ಕೆ ನೋಡಿದ್ರೂ ಪ್ರಸ್ತುತವಾಗಿಯೇ ಇರುತ್ತೆ. ಕಾರಣ ಅಷ್ಟು ಎಂಟರ್ಟೈನ್ಮೆಂಟು. ಹಳೆ ಯಾವುದೇ ಸಿನಿಮಾವನ್ನು ನೋಡಿದ್ರೂ ಕೂಡ ಆ ಸಿನಿಮಾದಲ್ಲಿ ಇವ್ರನ್ನ ನೀವು ನೋಡಿದ್ರಿ ಅಂತ ಅಂದರೆ ಮನರಂಜನೆಗೆ ಕೊರತೆ ಇರೋದಿಲ್ಲ. ಮತ್ತು ಅವರ ಪತ್ನಿ ಕೂಡ ಹೇಳ್ಕೊಳ್ತಾ ಇದ್ರು, ಬೆಳಗ್ಗೆ ನನ್ನ ಗಂಡ ಯಾವಾಗಲೂ ಹೇಳ್ತಾ ಇದ್ರು, ಅಳಬೇಡ ಅಂತೇಳಿ, ಬೇಜಾರು ಮಾಡ್ಕೊಳ್ಬೇಡ ಅಂತೇಳಿ, ನಾನು ಯಾವಾಗಲೂ ದುಡಿತಾ ಇರ್ತೀನಿ, ಸಾಯೋವರೆಗೂ ದುಡಿತೀನಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು. ಅಂಥ ಗಂಡನ ಕಳ್ಕೊಂಡೆ ನಾನು.
ನನಗೆ ಆಸ್ತಿ ಬೇಡ, ಹಣ ಬೇಡ, ಸಂಪತ್ತು ಬೇಡ, ನನ್ನ ಗಂಡ ನನ್ನ ಜೊತೆಗೆ ಇರಬೇಕಾಗಿತ್ತು ಅಂತ ಅವರ ಪತ್ನಿ ಸುಧಾ ಅವರು ಕೂಡ ಬೆಳಗ್ಗೆ ಪರಿಪರಿಯಾಗಿ ಕಣ್ಣೀರಿಡ್ತಾ ಇದ್ರು. ಅಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇಷ್ಟೇ ಕಷ್ಟ ಬಂದರು, ಅವಕಾಶಗಳು ಸಿಕ್ಕರು, ಸಿಗದೇ ಇದ್ದರು, ಅನಾರೋಗ್ಯ ಪೀಡಿತರಾದ್ರೂ ಅವರು ಜಾರ್ ಬಿದ್ದಿದ್ದೇ ಒಂದು ನೆಪ ಆಗೋಯ್ತು. ಅಲ್ಲಿಂದ ಶುರುವಾಗಿದ್ದು. ಮತ್ತು ಅವರಿಗೆ ಆರೋಗ್ಯ ಸಮಸ್ಯೆಗಳು ಏನಿದೆ ಅಂತ ಚೆಕ್ ಮಾಡಿಸೋದು ಕೂಡ ಅವರು ಹಿಂದೆ ಮುಂದೆ ನೋಡ್ತಿದ್ರಂತೆ. ಏನೂ ಆಗಿಲ್ಲ ಬಿಡು ನನಗೆ ಅಂತ. ಆದರೆ ಕೆಲವು ಕಲಾವಿದರೆ ಅವರನ್ನು ಕರ್ಕೊಂಡು ಹೋಗಿ ಇಲ್ಲ ಒಂದು ಸತಿ ಬಾಡಿ ಚೆಕಪ್ ಮಾಡಿಸಿದ್ರೆ ಒಳ್ಳೆಯದು ಅಂತ ಮಾಡಿಸಿದಾಗ ಗೊತ್ತಾಗಿದ್ದು ಅವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅಂತ.